ಚುನಾವಣೆಗಳ ಗೆಲುವು ನಿರ್ಧಾರವಾಗೋದು ರಾಜಧಾನಿಯ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಅಲ್ಲ. ಅದು ನಿರ್ಧಾರವಾಗೋದು ಹಳ್ಳಿಯ ಮಣ್ಣಲ್ಲಿ, ಜನರ ದಿನನಿತ್ಯದ ಬದುಕಿನಲ್ಲಿ. ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಕರ್ನಾಟಕದ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಕಥೆಯನ್ನ ನೋಡೋಣ. ಇಲ್ಲಿ ಡೇಟಾ ಮತ್ತು ಜನರ ಜೀವನ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದೆ ಅಂತ ತಿಳಿಯೋಣ. ಹೌದು, ಚುನಾವಣೆಗಳಲ್ಲಿ ಗೆಲುವು ಸೋಲು ನಿರ್ಧಾರವಾಗೋದು ಇಲ್ಲೇ, ರಾಜಧಾನಿಯಲ್ಲ, ಹಳ್ಳಿಗಳಲ್ಲಿ. ಇದು ಆ ಮಣ್ಣಿನ ಮೇಲೆ ಬರೆದ ಡೇಟಾದ ಕಥೆ. ಇಲ್ಲಿ ಜನರ ಬದುಕೆ ರಾಜಕೀಯ ತಂತ್ರಗಾರಿಕೆ ಆಧಾರ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಕರ್ನಾಟಕದ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ. ಇದು ಕೇವಲ ಒಂದು ನಕ್ಷೆಲಿರೋ ಜಾಗ ಅಲ್ಲ. ಇದು ಜನರ ಆಸೆ, ಆಕಾಂಕ್ಷೆಗಳು ಮತ್ತು ರಾಜಕೀಯ ಮಹತ್ವಾಕಾಂಕ್ಷೆಗಳು ಮುಖಾಮುಖಿಯಾಗುವ ಒಂದು ರಂಗಸ್ಥಳ. ಈ ಕ್ಷೇತ್ರದ ಅಸಲಿ ಚಿತ್ರಣವನ್ನ ಈ ಸಂಖ್ಯೆಗಳು ಹೇಳುತ್ತೆ. ಗಮನಿಸಿ, 91%ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶ. ಈ ಒಂದೇ ಒಂದು ಅಂಶ ಇಲ್ಲಿನ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುತ್ತೆ. ಯಾಕಂದ್ರೆ ಇಲ್ಲಿನ ಸಮಸ್ಯೆಗಳು ನಗರದ ಸಮಸ್ಯೆಗಳಿಗಿಂತ ತುಂಬಾನೇ ಭಿನ್ನ, ಹೆಚ್ಚು ಮೂಲಭೂತವಾದವು. ಈ ಸಂಖ್ಯೆಯನ್ನು ನೋಡಿ, 100ಕ್ಕೆ 60. ಇದು ಅಭಿವೃದ್ಧಿ ಅಂತರ ಸೂಚ್ಯಂಕ. ಇದು ಕೇವಲ ಒಂದು ಸ್ಕೋರ್ ಅಲ್ಲ. ಈ ಪ್ರದೇಶದಲ್ಲಿ ಮೂಲಭೂತ ಸೇವೆಗಳ ಕೊರತೆ ಎಷ್ಟಿದೆ, ಜನರು ತಮ್ಮ ದೈನಂದಿನ ಬದುಕಿಗಾಗಿ ಎಷ್ಟು ಹೋರಾಡುತ್ತಿದ್ದಾರೆ ಅನ್ನೋದರ ಕನ್ನಡಿಯಿದು. ಸರಿ, ಹಾಗಾದ್ರೆ ಈ ಅಭಿವೃದ್ಧಿ ಅಂತರ ಅನ್ನೋದು ಜನರ ಬದುಕಿನಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಜನರ ವ್ಯಕ್ತಿಕ ನೋವುಗಳೇ ರಾಜಕೀಯದ ಪ್ರಮುಖ ಡೇಟಾ ಪಾಯಿಂಟ್ಸ್ ಆಗಿ ಹೇಗೆ ಬದಲಾಗ್ತವೆ ಅನ್ನೋದನ್ನ ಈಗ ಆಳವಾಗಿ ನೋಡೋಣ. ತುಂಗಾ ನದಿ ಬತ್ತಿ ಹೋಗಿದೆ, ನಮ್ಮ ಬೆಳೆಗಳೆಲ್ಲ ಒಣಗಿ ಹೋಗ್ತಿದೆ. ರಾತ್ರೋರಾತ್ರಿ ಬಂದು 1.5 ಲಕ್ಷ ರೂಪಾಯಿ ಅಡಿಕೆ ಕದ್ಬಿಟ್ಟಿದ್ದಾರೆ. ನಮ್ಮ ಮಾತು ಕೇಳೋರು ಯಾರು? ಇದು ಅಲ್ಲಿನ ರೈತರೊಬ್ಬರ ನೋವಿನ ಮಾತು. ತೀರ್ಥಹಳ್ಳಿಯಲ್ಲೇ ನೀರಿನ ಸಮಸ್ಯೆ ಇರ್ಬೋದು, ಬೆಳೆ ಕಳ್ಳತನ ಇರ್ಬೋದು, ಇವೆಲ್ಲವೂ ಕೇವಲ ಸುದ್ದಿಗಳಲ್ಲ, ಇವೇ ರಾಜಕೀಯ ತಂತ್ರಗಾರಿಕೆಗೆ ಬೇಕಾದ ಡೇಟಾ. ಹಾಗಾದ್ರೆ ಮತದಾರರ ಮುಖ್ಯ ಸಮಸ್ಯೆಗಳ ಪಟ್ಟಿ ಇಲ್ಲಿದೆ ನೋಡಿ. ಕುಡಿಯೋ ನೀರಿಗೆ ಹಾಹಾಕಾರ, ಬೆಳೆಗಳಿಗೆ ರಕ್ಷಣೆ ಇಲ್ಲ, ಓಡಾಡಕ್ಕೆ ಸರಿಯಾದ ರಸ್ತೆಗಳಿಲ್ಲ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲದ ಕರೆಂಟ್, ಮತ್ತು ಆರೋಗ್ಯ ಸರಿಯಿಲ್ಲದಿದ್ರೆ ಹತ್ರದಲ್ಲಿ ಒಳ್ಳೆ ಆಸ್ಪತ್ರೆ ಇಲ್ಲ. ಇವು ಕೇವಲ ಪಾಯಿಂಟ್ಸ್ ಅಲ್ಲ, ಜನರ ಬದುಕಿನ ವಾಸ್ತವ. ಇವುಗಳಿಗೆ ಉತ್ತರ ಕೊಡಬೇಕಾದದ್ದು ರಾಜಕೀಯ ಪಕ್ಷಗಳ ಜವಾಬ್ದಾರಿಯಾಗಿತ್ತು. ಹಾಗಾದ್ರೆ ನೆಲಮಟ್ಟದಲ್ಲಿದ್ದ ಈ ಎಲ್ಲ ಅಸಮಾಧಾನಗಳು ಮತಪೆಟ್ಟಿಗೆಯಲ್ಲಿ ಹೇಗೆ ಕಾಣಿಸ್ಕೊಂಡ್ವು? ಈ ರಾಜಕೀಯ ಬದಲಾವಣೆಯ ಹಿಂದಿರೋ ಸಂಖ್ಯೆಗಳನ್ನ ಒಮ್ಮೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಸಂಖ್ಯೆಗಳು ಪೂರ್ತಿ ಕಥೆಯನ್ನೇ ಹೇಳ್ತವೆ. 2018ರಲ್ಲಿ ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಎಷ್ಟು ದೊಡ್ಡ ಪೈಪೋಟಿ ಇತ್ತು. ಆದರೆ 2023ಕ್ಕೆ ಬರ್ತಿದ್ದಾಗೆ ಜೆಡಿಎಸ್ ಮತಗಳಿಕೆ 47.74 ಏರಿಕೆಯಾದರೆ ಬಿಜೆಪಿ 39.37ಕ್ಕೆ ಇಳೀತು. ಮತದಾರರ ಆಯ್ಕೆಯಲ್ಲಿನ ಈ ದೊಡ್ಡ ಬದಲಾವಣೆಗೆ ಅಸಲಿ ಕಾರಣ ಏನು? ಇಲ್ಲಿರೋದೇ ಅಸಲಿ ಆಟ. 2023ರ ಚುನಾವಣೆಯಲ್ಲಿ ಜೆಡಿಎಸ್ ಕಡೆಗೆ 6.18% ಮತಗಳು ಸ್ವಿಂಗ್ ಆಗಿವೆ. ಈ ಒಂದೇ ಒಂದು ಸಂಖ್ಯೆ ಚುನಾವಣೆಯ ಫಲಿತಾಂಶವನ್ನೇ ನಿರ್ಧರಿಸಿತು. ಇದು ಪ್ರಜಾಪ್ರಭುತ್ವದ ಶಕ್ತಿ. ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಗೌರವಿಸುವುದು ಮತ್ತು ಮಾಹಿತಿಪೂರ್ಣ ಸಾರ್ವಜನಿಕ ಸಂವಾದವನ್ನು ನಡೆಸುವುದು ನಮ್ಮ ಸಾಂವಿಧಾನಿಕ ಮೌಲ್ಯಗಳ ಭಾಗ. ಈ ಮತಗಳ ಬದಲಾವಣೆ ಆ ಸಂವಾದದ ಒಂದು ಫಲಿತಾಂಶ. ಆದರೆ ಈ ಬದಲಾವಣೆ ಬಗ್ಗೆ ಡೇಟಾ ಮೊದಲೇ ಒಂದು ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿತು. ಅಂದಿನ ಅಭ್ಯರ್ಥಿಯ ರಿಟೇನಬಿಲಿಟಿ ಸ್ಕೋರ್ ಅಂದ್ರೆ ಮತ್ತೆ ಗೆಲ್ಲುವ ಸಾಮರ್ಥ್ಯದ ಅಂಕ 100ಕ್ಕೆ ಕೇವಲ 65 ಇತ್ತು. ಸಾಮಾನ್ಯವಾಗಿ 80ಕ್ಕಿಂತ ಕಡಿಮೆ ಇದ್ರೆ ಅದು ಅಪಾಯದ ಸಂಕೇತ. ಅಂದ್ರೆ ಅವರ ಜನಪ್ರಿಯತೆ ಕುಸಿಯುತ್ತಿದೆ ಅನ್ನೋದು ಸ್ಪಷ್ಟವಾಗಿತ್ತು. ಒಂದು ರಾಜಕೀಯ ಪಕ್ಷ ಈ ರೀತಿಯ ಡೇಟಾವನ್ನ ಒಂದು ಕಾರ್ಯತಂತ್ರದ ನೀಲನಕ್ಷೆಯಾಗಿ ಹೇಗೆ ಪರಿವರ್ತಿಸುತ್ತೆ? ಇದು ಒಂದು ರೀತಿ ಕ್ಯಾಂಪೇನ್ ಆರ್ಕಿಟೆಕ್ಚರ್, ಅಂದ್ರೆ ಡೇಟಾ ಅನ್ನೋ ಅಡಿಪಾಯದ ಮೇಲೆ ಒಂದು ಗೆಲ್ಲುವ ಪ್ರಚಾರವನ್ನ ಕಟ್ಟುವುದು. ಅದನ್ನ ಈಗ ನೋಡೋಣ. ಯಾವುದೇ ಒಂದು ಕ್ಯಾಂಪೇನ್ ಶುರು ಮಾಡೋ ಮುಂಚೆ ಒಂದು ಸತ್ಯದರ್ಶನ ಮಾಡ್ಕೋಬೇಕು. ತಮ್ಮ ಶಕ್ತಿ ಏನು, ದೌರ್ಬಲ್ಯ ಏನು ಅಂತ. ಉದಾಹರಣೆಗೆ, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಜಾಲ ಇದ್ರೆ ಅದು ದೊಡ್ಡ ಶಕ್ತಿ, ಅದನ್ನ ಬಳಸ್ಕೋಬೇಕು. ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿದ್ರೆ ಅದು ಕೂಡ ಒಂದು ಶಕ್ತಿ. ಅದೇ ರೀತಿ ಅಭ್ಯರ್ಥಿಯ ಬಗ್ಗೆ ನೆಗೆಟಿವ್ ಇಮೇಜ್ ಇದ್ರೆ ಅದು ದೌರ್ಬಲ್ಯ, ಅದನ್ನ ಸರಿಪಡಿಸಬೇಕು. ಹೀಗೆ ಪ್ರತಿಯೊಂದು ಅಂಶವನ್ನು ತೂಕ ಹಾಕಿ ನೋಡಲಾಗುತ್ತೆ. ಆ ದೊಡ್ಡ ಕಾರ್ಯತಂತ್ರವನ್ನ ಸಣ್ಣ ಸಣ್ಣ ಕಾರ್ಯರೂಪಕ್ಕೆ ತರಬಹುದಾದ ಯೋಜನೆಗಳಾಗಿ ವಿಂಗಡಿಸಲಾಗುತ್ತೆ. ಯುವ ಮತದಾರನ್ನೇ ತಗೊಳ್ಳಿ, ಅವರನ್ನ ತಲುಪಕ್ಕೆ ಏನ್ ಮಾಡಬೇಕು? ಕೌಶಲ್ಯ ಮೇಳ, ಉದ್ಯಮಶೀಲತಾ ಕ್ಯಾಂಪ್ಗಳನ್ನು ಆಯೋಜಿಸೋದು, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಂನಲ್ಲಿ ಅವರನ್ನು ನೇರವಾಗಿ ಸಂಪರ್ಕಿಸೋದು, ಹಾಗೂ ಅವರಿಗೆ ಉದ್ಯೋಗ ಸೃಷ್ಟಿಯ ಭರವಸೆ ನೀಡೋದು. ಹೀಗೆ ಪ್ರತಿಯೊಂದು ವರ್ಗಕ್ಕೂ ಒಂದು ನಿರ್ದಿಷ್ಟ ಪ್ಲಾನ್ ಇರುತ್ತೆ. ಸರಿ,
ಈ ಎಲ್ಲ ತಂತ್ರಗಾರಿಕೆಯ ಕೊನೆಯ ಫಲಿತಾಂಶ ಏನು? ಅದುವೇ ಮತದಾರರಿಗೆ ನೀಡುವ ಭರವಸೆಗಳು. ಇವು ಕೇವಲ ಭರವಸೆಗಳಲ್ಲ, ಕೋಟಿ ರೂಪಾಯಿಗಳು ಮತ್ತು ಕಿಲೋಮೀಟರ್ಗಳಲ್ಲಿ ಬರೆಯಲಾದ ಒಂದು ರೀತಿಯ ಒಪ್ಪಂದ. ಮೊದಲ ಮತ್ತು ಪ್ರಮುಖ ಭರವಸೆ 45 ಕೋಟಿ ರೂಪಾಯಿ, 50 ಕಿಲೋಮೀಟರ್ ಗ್ರಾಮೀಣ ರಸ್ತೆಗನ್ನ ಅಭಿವೃದ್ಧಿಪಡಿಸೋಕೆ. ನೆನಪಿದೆಯಲ್ಲ, ಹಾಳಾದ ರಸ್ತೆಗಳು ಜನರ ಒಂದು ಪ್ರಮುಖ ಸಮಸ್ಯೆ ಆಗಿತ್ತು. ಈ ಭರವಸೆ ನೇರವಾಗಿ ಆ ಸಮಸ್ಯೆಗೆ ಉತ್ತರವಾಗಿತ್ತು. ಎರಡನೇ ಭರವಸೆ 30 ಕೋಟಿ ರೂಪಾಯಿ. ಜಲ ಜೀವನ್ ಮಿಷನ್ ಅಡಿಯಲ್ಲಿ 100 ಹಳ್ಳಿಗಳಿಗೆ ಪೈಪ್ಲೈನ್ ಮೂಲಕ ನೀರು ಕೊಡೋ ಯೋಜನೆಗೆ. ನೀರಿನ ಸಮಸ್ಯೆ ಎಷ್ಟೊಂದು ಗಂಭೀರವಾಗಿತ್ತು ಅಂತ ನಾವು ನೋಡಿದ್ವಿ. ಈ ಭರವಸೆ ಆ ಸಮಸ್ಯೆಯನ್ನ ಪರಿಹರಿಸುವ ಗುರಿ ಹೊಂದಿತ್ತು. ಮತ್ತು ಮೂರನೆಯದ್ದು 50 ಕೋಟಿ ರೂಪಾಯಿ, ಒಂದು ಕೃಷಿ ಸಂಸ್ಕರಣೆ ಮತ್ತು ಐಟಿ ಪಾರ್ಕ್ ನಿರ್ಮಿಸೋಕೆ. ಇದರ ಮುಖ್ಯ ಉದ್ದೇಶ 1000ಕ್ಕೂ ಹೆಚ್ಚು ಸ್ಥಳೀಯ ಉದ್ಯೋಗಗಳನ್ನು ಸೃಷ್ಟಿಸಿ ಯುವಕರು ನಗರಗಳಿಗೆ ವಲಸೆ ಹೋಗುವುದನ್ನು ತಡೆಯೋದು. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ರಾಜಕೀಯ ಪಕ್ಷಗಳ ಅಂತಿಮ ಲೆಕ್ಕಾಚಾರ ಮತ್ತು ಅಧಿಕಾರದಿಂದ ಬರುವ ಜವಾಬ್ದಾರಿ. ಇಲ್ಲಿ ಒಂದು ವಿಷಯವನ್ನ ನಾವು ಗಮನದಲ್ಲಿಡಬೇಕು. ಈ ರೀತಿಯ ಡೇಟಾ ವಿಶ್ಲೇಷಣೆ ಮಾಡುವಾಗ ಜನರ ವೈಯಕ್ತಿಕ ಮಾಹಿತಿಯ ಗೌಪ್ಯತೆ ಮತ್ತು ಅವರ ಒಪ್ಪಿಗೆ ಬಹಳ ಮುಖ್ಯ. ಭಾರತದ ಡಿಪಿಡಿಪಿ ಕಾನೂನಿನ ಅಡಿಯಲ್ಲಿಯೂ ಇದಕ್ಕೆ ಪ್ರಾಮುಖ್ಯತೆ ಇದೆ. ಈ ರಿಟೇನಬಿಲಿಟಿ ಸ್ಕೋರ್ ಅನ್ನೋ ಮೆಟ್ರಿಕ್ ಅನ್ನ ಮತ್ತೆ ನೆನಪಿಸ್ಕೊಳ್ಳೋಣ. ಒಬ್ಬ ಅಭ್ಯರ್ಥಿಗೆ ಮತ್ತೆ ಗೆಲ್ಲುವಷ್ಟು ರಾಜಕೀಯ ಶಕ್ತಿ ಇದೆಯಾ ಇಲ್ವಾ ಅಂತ ಇದು ಹೇಳುತ್ತೆ. ಸ್ಕೋರ್ 80ಕ್ಕಿಂತ ಕಡಿಮೆ ಇದ್ರೆ ಎಚ್ಚರಿಕೆ, 50ಕ್ಕಿಂತ ಕಡಿಮೆ ಇದ್ರೆ ಅಭ್ಯರ್ಥಿಯನ್ನೇ ಬದಲಾಯಿಸಬೇಕು ಅನ್ನೋದು ಇದರ ಅರ್ಥ. ಮತ್ತು ಈ ಡೇಟಾ ಆಧರಿಸಿದ ಅಂತಿಮ ಶಿಫಾರಸ್ಸು ತುಂಬಾನೇ ಕಠಿಣವಾಗಿತ್ತು. ಅಭ್ಯರ್ಥಿಯನ್ನೇ ಬದಲಾಯಿಸಿ. 2023ರ ಸೋಲು ಮತ್ತು ಕಡಿಮೆ ರಿಟೇನಬಿಲಿಟಿ ಸ್ಕೋರ್ ಕಥೆಯನ್ನ ಬದಲಾಯಿಸಕ್ಕೆ ಒಬ್ಬ ಹೊಸ ಮುಖದ ಅವಶ್ಯಕತೆ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಡೇಟಾ ಅನ್ನೋದು ನಿಷ್ಠೆ, ಭಾವನೆಗಳನ್ನು ಮೀರಿ ನಿಲ್ಲಬಲ್ಲದು ಅನ್ನೋಕ್ಕೆ ಇದೊಂದು ಉತ್ತಮ ಉದಾಹರಣೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಮಗೆ ಏನ್ ತಿಳಿಯುತ್ತೆ? ಚುನಾವಣೆಯ ಈ ನಿಖರವಾದ ಲೆಕ್ಕಾಚಾರದಲ್ಲಿ ಒಂದು ಭರವಸೆಯ ನಿಜವಾದ ಮೌಲ್ಯ ಏನು? 45 ಕೋಟಿಯ ರಸ್ತೆ, 30 ಕೋಟಿಯ ನೀರು, 50 ಕೋಟಿಯ ಉದ್ಯೋಗ, ಇವೆಲ್ಲ ಕೇವಲ ಚುನಾವಣೆಯಲ್ಲಿ ಗೆಲ್ಲೋಕೆ ಬಳಸುವ ಅಂಕಿಅಂಶಗಳ? ಅಥವಾ ತಮ್ಮ ಬದುಕಿನ ಲೆಕ್ಕ ಚುಕ್ತಾ ಮಾಡುವಲು ಮತದಾರರು ಬಳಸುವ ಸಾಧನಗಳ? ಇದು ಡೇಟಾ ಮತ್ತು ಪ್ರಜಾಪ್ರಭುತ್ವದ ನಡುವಿನ ನಿಜವಾದ ಸಂವಾದ. If you want to become a people-centric leader and uplift your constituency, get in touch with blueprintstrategies.ai at mgr@blueprintstrategies.ai or call 08042041602. Purpose Beyond Politics.